Hello students, welcome back to our English class. In this class, we will discuss about most expected 2 and 3 marks question and answers from the poem Water written by Chellapalli Swarupurani. Dear students, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗೆ ಇರುವಂಥ ವಾಟರ್ ಅನ್ನುವಂಥ ಪೋಯಮಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಕೇಳಿರ್ತಾರೆ. ಈ ಪೋಯಮಿಂದ ಈ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಡಸ್ ವಾಟರ್ ಸಿಂಬಲೈಸ್ ಇನ್ ದ ಪೋಯಮ್? ಈ ಪೋಯಮ್ ಹೆಸರು ವಾಟರ್ ಅಂತ ಇದೆ. ನೀರಿನ ಬಗ್ಗೆನೇ ಹೇಳ್ತಾರೆ. ಬಟ್ ನೀರನ್ನು ಇಟ್ಕೊಂಡು ಈ ದಲಿತ ವರ್ಗದವರು, ಕೆಳವರ್ಗದವರು ಈ ನೀರಿಗಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನು ಎಲ್ಲ ಹೇಳ್ತಾ ಹೋಗ್ತಿರ್ತಾರೆ. ಹಾಗಾಗಿ ಈ ವಾಟರ್ ಅನ್ನುವಂಥದ್ದು, ಈ ನೀರು ಅನ್ನುವಂಥದ್ದು ಈ ಪೋಯಮಲ್ಲಿ ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಕೇಳ್ಬೋದು. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ವಾಟರ್ ಸಿಂಬಲೈಸಸ್ ಬೋತ್ ಲೈಫ್ ಆ್ಯಂಡ್ ಸೋಷಿಯಲ್ ಸ್ಟ್ರಗಲ್. ಜೀವನ ಮತ್ತು ಸಾಮಾಜಿಕ ಹೋರಾಟ ಏನಿದೆ ದಲಿತ ವರ್ಗದವ್ರದ್ದು, ಅದನ್ನು ಇದು ಸಿಂಬಲೈಸ್ ಮಾಡುತ್ತೆ. It represents the hardship faced by depressed classes and the fight for basic rights. ಅವರು ಅನುಭವಿಸಿರ್ತಕ್ಕಂಥ ಕಷ್ಟ ಯಾವುದರ ಸಲುವಾಗಿ, ನೀರಿನ ಸಲುವಾಗಿ ಅವ್ರು ಏನೇನು ಕಷ್ಟ ಅನುಭವಿಸಿದ್ರು ಅದು, ಮತ್ತು ಫೈಟ್ ಫಾರ್ ಬೇಸಿಕ್ ರೈಟ್, ಮೂಲಭೂತ ಹಕ್ಕಿದು. ನೀರು ಎಲ್ಲರಿಗೂ ಕೂಡ ಸಮಾನವಾಗಿ ಸಿಗ್ತಕ್ಕಂಥ ಪ್ರಕೃತಿ ಕೊಡ್ತಾ ಇದೆ, ಅದಕ್ಕಾಗಿ ಅವರು ಏನೇನು ಹೋರಾಟ ಮಾಡಿದರು ಅನ್ನೋದನ್ನು ಇದು ಸಿಂಬಲೈಸ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಡಸ್ ದ ಪೊಯೆಟಸ್ ಕಂಪೇರ್ ಅನ್ಟಚಬಿಲಿಟಿ ಟು? ಈ ಪೋಯಮಲ್ಲಿ ಈ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಅನ್ನೋದು ಏನಿದೆಯಲ್ಲ, ಇದನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂತ ಕೂಡ ತಮಗೆ 2 ಮಾರ್ಕ್ಸ್ಗೆ ಕೇಳ್ಬೋದು. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಪೊಯೆಟಸ್ ಕಂಪೇರ್ಸ್ ಅನ್ಟಚಬಿಲಿಟಿ ಟು ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಎಡ್ಜ್. ಈ ಬಾವಿ ಸುತ್ತ ಮುಂತ ಎಲ್ಲ ಡ್ಯಾಂಪ್ನೆಸ್ ಅನ್ನೋದು ಇರ್ತದೆ ನೋಡಿ, ಜೌಗು ಪ್ರದೇಶ ಅಂತ ಕರಿತೀವಿ. ಅದು ಎಲ್ಲ ಕಾಲದಲ್ಲೂ ಕೂಡ ಅಲ್ಲಿ ಹಸಿಯಾಗಿರ್ತದೆ, ಹುಲ್ಲು ಬೆಳೀತಾನೆ ಇರ್ತದೆ, ಅದನ್ನು ಡ್ಯಾಂಪ್ನೆಸ್ ಅಂತ ಕರೀತಾರೆ. ಹಾಗೆ ಈ ಅನ್ಟಚಬಿಲಿಟಿ ಕೂಡ ಡ್ಯಾಂಪ್ನೆಸ್ ಥರನೇ ಅಂತ ಹೇಳ್ತಾರೆ. ಯಾಕೆ ಅಂದರೆ ಜಸ್ಟ್ ಆ್ಯಸ್ ದ ಡ್ಯಾಂಪ್ನೆಸ್ ಆನ್ ದ ವೆಲ್ಸ್ ಎಡ್ಜ್ ನೆವರ್ ಡ್ರೈಸ್, ಅದು ಯಾವಾಗಲೂ ಕೂಡ ಒಣಗೋದಿಲ್ಲ, ಯಾವಾಗ ಹಸಿಯಾಗೇ ಇರ್ತದಲ್ಲ, ಹಾಗೆಯೇ ಅನ್ಟಚಬಿಲಿಟಿ ಆಲ್ಸೋ ನೆವರ್ ಡಿಸಪಿಯರ್ಸ್. ಈ ಸಮಾಜದಿಂದ ಈ ಅಸ್ಪೃಶ್ಯತೆ ಅನ್ನೋದು ಯಾವಾಗಲೂ ಕೂಡ ಸಂಪೂರ್ಣವಾಗಿ ಮರೆಯಾಗಲ್ಲ, ಯಾವಾಗೂ ಎಲ್ಲ ಕಾಲದಲ್ಲೂ ಕೂಡ ಇದ್ದೇ ಇರುತ್ತೆ ಅಂತ ಕವಿತ್ರಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೂ ಅಪೋಸ್ಡ್ ಕಮ್ಮ ಲ್ಯಾಂಡ್ ಲಾರ್ಡ್ಸ್, ವಾಟ್ ಡಿಡ್ಸ್ ಹಿ ಯೂಸ್ ಟು ಅಪೋಸ್ ದೆಮ್? ಈ ಕಮ್ಮ ಲ್ಯಾಂಡ್ ಲಾರ್ಡ್ಸ್ ಏನಿದ್ರು ಅವರನ್ನು ಯಾರು ಅಪೋಸ್ ಮಾಡ್ತಾರೆ, ಮತ್ತು ಅಪೋಸ್ ಮಾಡೋದಕ್ಕೆ ಅವಳು ಏನನ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಕ್ವೆಶನ್ ಇದು. ಆನ್ಸರ್ ಹೇಗೆ ಬರಿಬೋದು ನೋಡಿ. ಕರ್ಮಚೇಡು ಸುವರ್ತಮ್ಮ. ಈ ಕರ್ಮಚೇಡು ಸುವರ್ತಮ್ಮ ಅನ್ನುವಂಥ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಇವಳು ಈ ಕಮ್ಮ ಲ್ಯಾಂಡ್ ಲಾರ್ಡ್ಸನ್ನು ಅಪೋಸ್ ಮಾಡ್ತಾಳೆ. ಯಾವುದರಿಂದ? ಸಿ ಯೂಸ್ಡ್ ಹರ್ ವಾಟರ್ ಪಾಟ್ ಟು ಅಪೋಸ್ ದೆಮ್. ತಾನೇನು ನೀರಂತರದಕ್ಕೆ ಒಂದು ಚವರಿಗೆ ತಂದಿರ್ತಾಳಲ್ಲ, ಅದನ್ನು ತಗೊಂಡು ಅವ್ರ ವಿರುದ್ಧ ಹೋರಾಟ ಮಾಡ್ತಾಳೆ, ಅಪೋಸ್ ಮಾಡ್ತಾಳೆ ಅನ್ನೋದನ್ನ ತಾವು ಪೋಯಮಲ್ಲಿ ನೋಡಿರ್ತೀರ. ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಬಿಟ್ವೀನ್ ಹೂಮ್ ದ ಡಿಫ್ರೆನ್ಸ್ ಆಫ್ ರೇಸ್ ಕುಡ್ ವಾಟರ್ ಐಡೆಂಟಿಫೈ? ಯಾರ ಮಧ್ಯಕ್ಕಿರ್ತಕ್ಕಂಥ ಈ ರೇಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಫ್ರೆನ್ಸ್, ವ್ಯತ್ಯಾಸವನ್ನು ನೀರು ಐಡೆಂಟಿಫೈ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 2 ವ್ಯಾಲ್ಯೂ ಪಾಯಿಂಟ್ಸ್ ಇದ್ದಾವೆ, ಸೊ ಹಾಗಾಗಿ 2 ಮಾರ್ಕ್ಸ್ಗೆ ಇದನ್ನು ಕೇಳ್ತಾನೆ ಇರ್ತಾರೆ. ಆನ್ಸರ್ ಏನು? ದ ಸಮಾರಿಯಾ ವುಮೆನ್ ಆ್ಯಂಡ್ ದ ಜೀಸಸ್ ದ ಜ್ಯೂ. ಈ ಸಮಾರಿಯಾ ವುಮೆನ್ ಕೆಳವರ್ಗದ ಹೆಣ್ಣುಮಗಳಿವಳು, ಅವಳು ಮತ್ತು ಜೀಸಸ್ ಜ್ಯೂ ಆಗಿದ್ನಲ್ಲ, ಇವ್ರ ಮಧ್ಯಕ್ಕಿರ್ತಕ್ಕಂಥ ರೇಸ್ ಡಿಫ್ರೆನ್ಸ್ ಅನ್ನೋದನ್ನು ಕೂಡ ನೀರಿಗೆ ಗೊತ್ತು ಅಂತ ಕವಿಯತ್ರಿ ಹೇಳ್ತಾರೆ. ಇನ್ನು ಇದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆನೂ ಕೇಳ್ಬೋದು ನೋಡಿ. ಬಿಟ್ವೀನ್ ಹೂಮ್ ದ ಡಿಫ್ರೆನ್ಸ್ ಆಫ್ ಸಬ್ ಕ್ಯಾಸ್ಟ್ ಕುಡ್ ವಾಟರ್ ಐಡೆಂಟಿಫೈ? ಮೇಲ್ಗಡೆದು ರೇಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಇಲ್ಲಿ ಸಬ್ ಕ್ಯಾಸ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಹೇಗೆ ಬರಿಬೋದು? ಲೆದರ್ ಆ್ಯಂಡ್ ಸ್ಪೂಲ್. ಲೆದರ್ ಅಂತಂದರೆ ಚಮ್ಮಾರ ಅಂತ ತಿಳ್ಕೊಳ್ಳಿ, ಸ್ಪೂಲ್ ಅಂದರೆ ನೇಕಾರ. ಅವ್ರ ಮಧ್ಯಕ್ಕಿರ್ತಕ್ಕಂಥ ಈ ಸಬ್ ಕ್ಯಾಸ್ಟ್ ಡಿಫ್ರೆನ್ಸನ್ನು ಕೂಡ ನೀರು ಐಡೆಂಟಿಫೈ ಮಾಡುತ್ತೆ ಅನ್ನೋದನ್ನು ತಾವು ಪೋಯಮಲ್ಲಿ ಕೇಳಿರ್ತೀರ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಿಚ್ ಈಸ್ ದ ಮೈಟಿ ಮೂವ್ಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್ ವಾಟರ್? ಈ ವಾಟರ್ ಅನ್ನುವಂಥ ಪೋಯಮಲ್ಲಿ ಯಾವ ಒಂದು ಮೂವ್ಮೆಂಟ್ಗೆ, ಆಂದೋಲನಕ್ಕೆ ಮೈಟಿ ಮೂವ್ಮೆಂಟ್ ಅಂತ ಕರೀತಾರೆ. ವೇರ್ ಡಿಡ್ ಇಟ್ ಹ್ಯಾಪನ್? ಅದು ಎಲ್ಲಿ ನಡೆಯುತ್ತೆ ಅಂತ ಕ್ವೆಶನ್ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆನ್ಸರ್, ಮಹದಾ ಸ್ಟ್ರಗಲ್ ಈಸ್ ದ ಮೈಟಿ ಮೂವ್ಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್. ಈ ಮಹದಾ ಸ್ಟ್ರಗಲ್ ಅಂತ ಏನಾಗುತ್ತೆ, ಇದನ್ನೇ ಅವರು ಮೈಟಿ ಮೂವ್ಮೆಂಟ್ ಅಂತ ಕರೀತಾರೆ. ಇಟ್ ಹ್ಯಾಪನ್ ಎಟ್ ದ ಚಾದರ್ ಟ್ಯಾಂಕ್. ಚಾದರ್ ಟ್ಯಾಂಕ್ ಅದರ ಹತ್ರ ಈ ಒಂದು ಆಂದೋಲನ ಆಗುತ್ತೆ ಅನ್ನೋದನ್ನು ತಾವು ಪೋಯಮಲ್ಲಿ ನೋಡಿರ್ತೀರ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಬಿಟ್ವೀನ್ ಹೂಮ್ ಕ್ಯಾನ್ ವಾಟರ್ ಇಗ್ನೇಟ್ ಸ್ಟ್ರಗಲ್ ಆ್ಯಂಡ್ ಸ್ಟ್ರೇಪ್ ಅಕಾರ್ಡಿಂಗ್ ಟು ದ ಪೊಯೆಟ್ ಇನ್ ದ ಪೋಯಮ್ ವಾಟರ್? ಈ ಒಂದು ಪೋಯಮಲ್ಲಿ ಕವಿಯತ್ರಿಯವರ ಪ್ರಕಾರ ಯಾರ್ಯಾರ ಮಧ್ಯಕ್ಕೆ ಈ ವಾಟರ್, ನೀರು ಅನ್ನೋದು ಇಗ್ನೇಟ್, ಸ್ಟ್ರಗಲ್ ಆ್ಯಂಡ್ ಸ್ಟ್ರಿಪ್. ಇಗ್ನೇಟ್ ಅಂದರೆ ಹೊತ್ಸೋದು, ಯಾರ್ಯಾರ ಮಧ್ಯಕ್ಕೆ ಜಗಳ, ಹೋರಾಟವನ್ನು ಹೊತ್ಸುತ್ತೆ ಇದು ಅಂತ ಕೇಳ್ಬೋದು. ಸೊ ಆನ್ಸರ್ ತುಂಬ ಸಿಂಪಲ್ ಆಗಿ ತಾವು ಬರೆದು ಬಿಡ್ಬೋದು. ವಾಟರ್ ಇಗ್ನೇಟ್ ಸ್ಟ್ರಗಲ್ ಆ್ಯಂಡ್ ಸ್ಟ್ರಿಪ್ ಬಿಟ್ವೀನ್ ದ ವಿಲೇಜ್ ಆ್ಯಂಡ್ ವಾಡಾ ಆ್ಯಂಡ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಎನದರ್. ಈ ವಿಲೇಜ್ ಆ್ಯಂಡ್ ವಾಡಾ, ಊರು ಕೇರಿ ಅಂತ
ಅಂತ ಕರಿತೇವಲ್ಲ, ವಿಲೇಜ್ ಅಂದರೆ ಮೇಲ್ವರ್ಗದವರು, ವಾಡ ಅಂತಂದರೆ ಕೆಳವರ್ಗದವ್ರು ಇರ್ತಕ್ಕಂಥ ಜಾಗ, ಅವುಗಳ ಮಧ್ಯಕ್ಕೆ ಇದು ಹೋರಾಟ ಈ ಜಗಳವನ್ನು ಹೊತ್ತಿಸುತ್ತೆ. ಹಾಗೆಯೇ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಅನದರ್ ಅಂದರೆ ರಾಜ್ಯ ಮತ್ತೊಂದು ರಾಜ್ಯದ ಮಧ್ಯಕ್ಕೂ ಕೂಡ ಈ ನೀರಿಗಾಗಿ ಹೋರಾಟ ನಡೀತಾನೆ ಇರ್ತದೆ, ಈಗಲೂ ಕೂಡ ನಡೀತಾನೆ ಇದೆ. ಇದೆಲ್ಲ ತಮಗೆ ಗೊತ್ತು, ಇದನ್ನೇ ಪೋಯಮಲ್ಲಿ ಕವಿಯತ್ರಿಯವರು ಹೇಳಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ, ವೇರ್ ಡಸ್ ದ ವಾಟರ್ ಸಿಟ್ ಇನ್ನೋಸೆಂಟ್ಲಿ, ವೇರ್ ಡಸ್ ಇಟ್ ಡ್ಯಾನ್ಸ್ ಇನ್ ಟು. ಇದು ನೀರು ಅಂತಕ್ಕಂಥದ್ದು ಎಲ್ಲಿ ಇನ್ನೋಸೆಂಟಾಗಿ ಸೈಲೆಂಟಾಗಿ ಏನು ಗೊತ್ತಿಲ್ಲ ಅನ್ನೋ ಥರ ಕೂತ್ಕೊಂಡು ಬಿಡ್ತದೆ, ಹಾಗೆ ಅದು ಎಲ್ಲಿ ಡ್ಯಾನ್ಸ್ ಮಾಡುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ ತುಂಬ ಈಸಿ. ದ ವಾಟರ್ ಕ್ಯಾನ್ ಸಿಟ್ ಇನ್ನೋಸೆಂಟ್ಲಿ ಇನ್ ಬಿಸ್ಲೇರಿ ಬಾಟಲ್. ಈ ಡ್ರಿಂಕಿಂಗ್ ವಾಟರ್ ಬಾಟಲ್ ಇರ್ತಾವಲ್ಲ, ಬಿಸ್ಲೇರಿ ಬಾಟ್ಲಲ್ಲಿ ಅದು ಸೈಲೆಂಟಾಗಿ ಏನೂ ಗೊತ್ತಿಲ್ಲ ಅನ್ನೋ ಥರನೂ ಕೂತ್ಕೊಳ್ಳುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಡ್ಯಾನ್ಸ್ ಇಟ್ಸ್ ವೇ ಇನ್ ಟು ದ ಪೆಪ್ಸಿ ಮ್ಯಾನ್ಸ್ ಬಾಟಲ್. ಅಂದರೆ ಮನುಷ್ಯ ಇದನ್ನು ಕೂಲ್ ಡ್ರಿಂಕ್ಸ್ ಕುಡಿತಾನಲ್ಲ ಪೆಪ್ಸಿ, ಅದರಲ್ಲಿ ಅದು ನೀರೇ ಆದರೂ ಕೂಡ ಅದು ಪೆಪ್ಸಿ ಅಂತ ನಾವು ಅಂದ್ಕೊಂಡು ಕುಡಿತೀವಿ, ಅಲ್ಲಿ ಅದು ಡ್ಯಾನ್ಸ್ ಮಾಡುತ್ತೆ ಅಂತ ಕವಿತ್ರಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವೇರ್ ಡಸ್ ದ ವಾಟರ್ ಸ್ಲೋಲಿ ಆ್ಯಂಡ್ ಸರಪ್ಟಿಯಸ್ಲಿ ಡ್ಯಾನ್ಸ್ ಇಟ್ಸ್ ವೇ ಇನ್ ಟು. ಮೇಲ್ಗಡೆ ಕ್ವಶನ್ ಕೂಡ ಹೀಗೆ ಇದೆ, ಅದು ಎಲ್ಲಿ ಸೈಲೆಂಟಾಗಿ ಸರಪ್ಟಿಯಸ್ಲಿ ಡ್ಯಾನ್ಸ್ ಮಾಡುತ್ತೆ. ವಾಟ್ ಈಸ್ ಇಟ್ಸ್ ನ್ಯೂ ನೇಮ್, ಅದರ ಹೊಸ ಹೆಸರೇನು, ನೀರಿಗೆ ಹೊಸ ಹೆಸರು ಕೊಡ್ತಾರೆ, ಆ ಹೆಸರು ಏನು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು, ದ ವಾಟರ್ ಸ್ಲೋಲಿ ಆ್ಯಂಡ್ ಸರಪ್ಟಿಯಸ್ಲಿ ಡ್ಯಾನ್ಸ್ ಇಟ್ಸ್ ವೇ ಇಂಟು ಪೆಪ್ಸಿ ಮ್ಯಾನ್ಸ್ ಬಾಟಲ್. ಪೆಪ್ಸಿ ಬಾಟ್ಲಲ್ಲಿ ಡ್ಯಾನ್ಸ್ ಮಾಡುತ್ತೆ ಅಂತ ಹಿಂದಿನ ಆನ್ಸರಲ್ಲಿ ನೋಡಿದ್ವಿ. ಈಗ ಆ ನೀರಿಗೆ ಒಂದು ಹೊಸ ಹೆಸರು ಕೊಟ್ಟಿದ್ದಾರೆ, ಅದೇನು ಅಂದರೆ ಮಿನರಲ್ ವಾಟರ್ ಈಸ್ ಇಟ್ಸ್ ನ್ಯೂ ನೇಮ್. ಮಿನರಲ್ ವಾಟರ್ ಅಂತ ಹೇಳಿಬಿಟ್ಟು ಅದೇ ನೀರನ್ನು ಬಾಟ್ಲಿಗೆ ತುಂಬಿ ಮಾರ್ತಕ್ಕಂಥ ಇಂಟರ್ನ್ಯಾಷನಲ್ ಕಮಾಡಿಟಿ ಆಗಿದೆ ಅಂತ ಕೂಡ ಕವಿತ್ರಿ ಪೋಯಮಲ್ಲಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವೈ ಡಸ್ ದ ಪೊಯೆಟಸ್ ಸೇ ದ್ಯಾಟ್ ವಾಟರ್ ಇಸ್ ನಾಟ್ ಎ ಸಿಂಪಲ್ ಥಿಂಗ್. ನೀರು ಅನ್ನೋಂಥದ್ದು ಸುಮ್ಮನೆ ಅದು ಯಾವುದೋ ಒಂದು ಸಾಮಾನ್ಯ ವಸ್ತು ಅಂತ ತಿಳ್ಕೊಬಾರ್ದು ಅಂತ ಹೇಳ್ತಾರೆ. ಯಾಕಾಗಿ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ದ ಪೊಯೆಟಸ್ ಸೇಸ್ ದ್ಯಾಟ್ ವಾಟರ್ ಇಸ್ ನಾಟ್ ಎ ಸಿಂಪಲ್ ಥಿಂಗ್ ಬಿಕಾಸ್, ಯಾಕೆ ಅಂದರೆ ಇಟ್ ಕ್ಯಾನ್ ಗಿವ್ ಲೈಫ್ ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಡೆವರ್ ಲಿವ್ಸ್. ಅದು ಜೀವನೂ ಕೊಡ್ಬೋದು, ನಮಗೆ ಜೀವಾಮೃತ, ನೀರು ಕುಡಿದ್ರೇ ನಾವು ಬದುಕಿರೋಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ನಮ್ಮ ಜೀವನೂ ಕಾಪಾಡುತ್ತೆ. ಹಾಗೆ ಕೆಲವು ಸರಿ ಕೋಪ ಬಂದುಬಿಟ್ರೆ ಅದು ನಮ್ಮ ಜೀವ ಕೂಡ ತೆಗೆಯುತ್ತೆ. ಅಂದರೆ ಮಳೆ ಬರುತ್ತೆ, ಅತಿವೃಷ್ಟಿ ಆಗುತ್ತೆ, ಸುನಾಮಿ ಬರುತ್ತೆ ಅಲ್ವಾ, ಮಳೆನೇ ಆಗದೆ ಮರುಭೂಮಿ ಥರ ಎಲ್ಲ ಆಗಿ ಹೋಗ್ಬಿಡ್ತದೆ. ಸೊ ಹಾಗೆ ನೀರು ನಮಗೆ ಜೀವನೂ ಕಾಪಾಡುತ್ತೆ, ಹಾಗೆ ಜೀವನೂ ತೆಗೆಯುತ್ತೆ. ಅದಕ್ಕೆ ನಾವು ಇದನ್ನು ಸಿಂಪಲ್ ಥಿಂಗ್ ಅಂತ ಅನ್ಕೋಬಾರ್ದು ಅಂತ ಕವಿಯತ್ರಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ, ವಾಟ್ ಈಸ್ ದ ಎಗೋನಿ ಆಫ್ ಪಂಚಮ. ಪಂಚಮ ಅಂತಂದರೆ ಅತಿ ಶೂದ್ರ, ತುಂಬ ಕೆಳಜಾತಿಯವರು ಅಂತ ನಾವು ತಿಳ್ಕೊತೀವಿ. ಅವರ ಎಗೋನಿ ಏನಿದೆ, ಸಂಕಟ ಏನಿದೆ, ಅದರ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಹೇಗೆ ಬರಿಬೋದು, ದ ಎಗೋನಿ ಆಫ್ ಪಂಚಮ ವಾಸ್ ನಾಟ್ ಹ್ಯಾವಿಂಗ್ ಎ ರೈಟ್ ಟು ಡ್ರಾ ಎ ಪಾಟ್ ಆಫ್ ವಾಟರ್. ಇದು ತುಂಬ ಹಿಂದೆಲ್ಲ, ಈಗ ಒಂದು 10-20 ವರ್ಷದ ಹಿಂದೆ ಕೂಡ ಇದೆಲ್ಲ ಜಾರಿಯಲ್ಲಿತ್ತು, ಈಗಲೂ ಕೂಡ ಕೆಲವೊಂದು ಕಡೆ ಇರ್ಬೋದೇನೋ. ಈ ಊರಲ್ಲಿ ಒಂದು ಊರು ಬಾವಿ ಅಂತ ಇರ್ತಾಯಿತ್ತು, ನೀರು ಕುಡಿಯೋ ನೀರಿಗಾಗಿ ಬಾವಿ ಮಾಡಿರ್ತಾಯಿದ್ರು. ಅಲ್ಲಿ ಮೇಲ್ವರ್ಗದವ್ರು ಮಾತ್ರ ನೀರನ್ನು ತೊಗೊಂಡು ಹೋಗ್ತಾಯಿದ್ರು, ಕೆಳವರ್ಗದವ್ರು ಏನಾದ್ರು ಹೋದರೆ ಆ ಬಾವಿಯಿಂದ ನೀರು ಎತ್ಕೊಳ್ತಕ್ಕಂಥ ಅಧಿಕಾರ ಹಕ್ಕು ಅವರಿಗೆ ಇರಲಿಲ್ಲ. ಸೊ ಅವ್ರು ಏನು ಮಾಡ್ತಾಯಿದ್ರು, he had to wait by the well for someone of higher caste to fill his pot. ಕೆಳವರ್ಗದವ್ರು ಏನಾದರೂ ನೀರು ಬೇಕಾಗಿತ್ತು ಅಂದರೆ ತಮ್ಮ ಮಡಿಕೆಯನ್ನು ಇಟ್ಕೊಂಡು ಅಲ್ಲಿ ಕೂತ್ಕೋಬೇಕಾಗಿತ್ತು ಬಾವಿಯಿಂದ ಸ್ವಲ್ಪ ದೂರದಲ್ಲಿ. ಮೇಲ್ಜಾತಿಯವರು ಯಾರಾದರೂ ಬಂದು ಇವನ ಮೇಲೆ ಕನಿಕರ ಬಂದುಬಿಟ್ಟು ನೀರನ್ನು ತೆಗೆದು ಅವರೇ ಇವನ ಮಡಿಕೆಗೆ ಮೇಲಿಂದ ಎತ್ತರದಿಂದ ಹಾಕ್ತಾ ಇದ್ರು, ಅದನ್ನು ಅವನು ತೊಗೊಂಡು ಹೋಗ್ಬೇಕಾಗಿತ್ತು. ಇಲ್ಲಾಂದರೆ ಅವನಿಗೆ ನೀರು ಸಿಗ್ತಾನೆ ಇರಲಿಲ್ಲ, ತಾನಾಗೆ ಹೋಗಿ ನೀರನ್ನ ತಕ್ಕೊಂಡು ಮನೆಗೆ ಹೋಗ್ತಕ್ಕಂಥ ಹಕ್ಕು ಅವನಿಗಿರಲಿಲ್ಲ. ಇದು ಅವನ ಸಂಕಟ ಅಂತ ನಾವು ಬರಿಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು, ಡಿಸ್ಕ್ರೈಬ್ ದ ಹ್ಯುಮಿಲಿಯೇಷನ್ ಫೇಸ್ಡ್ ಬೈ ದ ವಾಡಾ ಗರ್ಲ್ ಇನ್ ದ ಪೋಯಮ್. ಈ ವಾಡಾ ಗರ್ಲ್ ಅಂದರೆ ಕೆಳಜಾತಿಯ ಹೆಣ್ಮಗಳು, ಅವಳಿಗೆ ಆಗ್ತಕ್ಕಂಥ ಅವಮಾನ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಬರಿಬೋದು, ದ ವಾಡಾ ಗರ್ಲ್ ಎಕ್ಸ್ಪೀರಿಯನ್ಸಸ್ ಹ್ಯುಮಿಲಿಯೇಷನ್. ಯಾವಾಗ ಅವಳಿಗೆ ಅವಮಾನ ಆಗುತ್ತೆ ಅಂತಂದರೆ, ವೆನ್ ಸಮನ್ ಪೋರ್ಸ್ ವಾಟರ್ ಫ್ರಮ್ ಇಟ್ ಡಿಸ್ಟೆನ್ಸ್ ಟು ಅವಾಯ್ಡ್ ಕಾಂಟ್ಯಾಕ್ಟ್. ಈ ಮೇಲ್ಜಾತಿಯವರು ಬಂದು ನೀರನ್ನು ತಕ್ಕೊಂಡು ಇವ್ರು ಮಡಿಕೆಗೆ ಹಾಕಬೇಕಾಗಿತ್ತಲ್ಲ, ಎಲ್ಲಿ ಟಚ್ ಆಗಿಬಿಟ್ರೆ ನಾವು ಮಲಿನವಾಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಎತ್ತರದಿಂದ ಸುರಿತಾ ಇದ್ರಲ್ಲ, ಅವಾಗ ಆ ನೀರು ಅವಳ ಮೈ ಮೇಲೆಲ್ಲ ಬೀಳ್ತಾ ಇತ್ತು. ಫಾಲ್ಸ್ ಆಲ್ ಓವರ್ ಹರ್ ಆ್ಯಂಡ್ ಟಚಸ್ ಹರ್. ಸೊ ಅವಳ ಮೈ ಮೇಲೆಲ್ಲ ಬಿದ್ದು ಆ ಕಡೆ ಈ ಕಡೆ ಎಲ್ಲ ಬೀಳ್ತಾ ಇತ್ತು, ಅವಳಿಗೆ ಅದು ತುಂಬ ಅವಮಾನ ಆಗ್ತಾ ಇತ್ತು ಅನ್ನೋದನ್ನು ತಾವು ಪೋಯಮಲ್ಲಿ ನೋಡಿರ್ತೀರ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು, ಹೌ ಡಸ್ ದ ಪೊಯೆಟಸ್ ಇಲಸ್ಟ್ರೇಟ್ ದ ಡ್ಯುಯಲ್ ನೇಚರ್ ಆಫ್ ವಾಟರ್. ಈ ನೀರಿಗಿರ್ತಕ್ಕಂಥ ಡ್ಯುಯಲ್ ನೇಚರ್ ಏನು, ಅದನ್ನೇ ಹೇಗೆ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು, ದ ಪೊಯೆಟಸ್ ಇಲಸ್ಟ್ರೇಟ್ ವಾಟರ್ ಆಸ್ ಬೋತ್ ಲೈಫ್ ಗಿವಿಂಗ್ ಆ್ಯಂಡ್ ಲೈಫ್ ಟೇಕಿಂಗ್. ಈಗ ಆಲ್ರೆಡಿ ನಾವು ಹಿಂದಿನ ಆನ್ಸರ್ ನೋಡಿದ್ವಿ, ನೀರು ನಮಗೆ ಜೀವನ ಕೊಡುತ್ತೆ, ಹಾಗೆ ಜೀವ ಕೂಡ ತೆಗೆಯುತ್ತೆ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಇಟ್ ಕ್ಯಾನ್ ಕ್ವೆಂಚ್ ಥರ್ಸ್ಟ್ ಬಟ್ ಆಲ್ಸೋ ಲೆಟ್ ಟ್ರಾಜಿಡೀಸ್ ಲೈಕ್ ಡ್ರಾಟ್ಸ್ ಆ್ಯಂಡ್ ಸುನಾಮಿ. ಅದು ನಮ್ಮ ಬಾಯಾರಿಕೆ ದಾಹವನ್ನು ಕೂಡ ನೀಗಿಸುತ್ತೆ ಕುಡಿದ್ರೆ, ಹಾಗೆ ಅದು ಟ್ರಾಜಿಡೀಸ್ಗಳನ್ನು ಕೂಡ ಮಾಡಿಸುತ್ತೆ. ಹೇಗೆ ಅಂದರೆ ಹೋರಾಟ, ಮೇಲ್ವರ್ಗ ಕೆಳವರ್ಗ, ಒಂದು ರಾಜ್ಯ ಮತ್ತೊಂದು ರಾಜ್ಯ, ಹಾಗೆಯೇ ಡ್ರಾಟ್ಸ್ ಆ್ಯಂಡ್ ಸುನಾಮಿ, ಬರಗಾಲ ಬರುತ್ತೆ, ಸುನಾಮಿ ಬರುತ್ತೆ. ಹೀಗೆ ಆ ನೀರು ನಮಗೆ ಜೀವನ ಕೊಡುತ್ತೆ, ಜೀವನ ತೆಗಿಬಹುದು. ಅದನ್ನು ಡ್ಯುಯಲ್ ನೇಚರ್ ಆಫ್ ವಾಟರ್ ಅಂತ ಕರಿತೀವಿ. ಕವಿತ್ರಿ ಈ ರೀತಿಯಾಗಿ ಪೋಯಮಲ್ಲಿ ಹೇಳಿದ್ದಾರೆ.
ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಡಸ್ ದ ಲೈನ್ ಅವರ್ ಬ್ಲಡ್ ಫ್ಲೋಡ್ ಲೈಕ್ ಸ್ಟ್ರೀಮ್ ಸಿಂಬಲೈಸ್? ಕವಿತ್ರಿ ಪೋಯಮಲ್ಲಿ ಅವರ್ ಬ್ಲಡ್ ಫ್ಲೋಡ್ ಲೈಕ್ ಸ್ಟ್ರೀಮ್ಸ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ರಕ್ತ ನದಿ ಥರ ಹರಿತು, ಹೊಳೆ ಥರ ಹರಿತು ಅಂತ ಹೇಳ್ತಾರಲ್ಲ, ಯಾವುದಕ್ಕಾಗಿ ಹೇಳ್ತಾರೆ, ಏನಿದು ಸಿಂಬಲೈಸ್ ಮಾಡುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ದಿಸ್ ಲೈನ್ ಸಿಂಬಲೈಸಸ್ ದ ಸ್ಯಾಕ್ರಿಫೈಸಸ್ ಆ್ಯಂಡ್ ಸಫರಿಂಗ್ಸ್ endured by depressed classes in their continuous struggle for basic right including access to water. ಈ ನೀರಿಗಾಗಿ ಏನು ಹೋರಾಟ ಮಾಡಿದ್ರು, ಎಷ್ಟೊಂದು ಹೊಡೆದಾಟ, ಜಗಳ, ಕೊಲೆಗಳೆಲ್ಲ ಆಗೋಯ್ತು, ಎಷ್ಟೊಂದು ಜನ ತಮ್ಮ ಪ್ರಾಣನ ನೀರಿಗಾಗಿ ಕಳ್ಕೊಂಡ್ರಲ್ಲ, ಅದನ್ನು ಹೇಳೋದಕ್ಕೆ ಅವರು ಈ ರೀತಿಯಾಗಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ವಾಟ್ ಡಸ್ ದ ಪೊಯಿಟಸ್ ಮೀನ್ ಬೈ ವಾಟರ್ ಇಸ್ ಓಮ್ನಿ ಸೆಂಟ್? ಓಮ್ನಿ ಸೆಂಟ್ ಮತ್ತು ಓಮ್ನಿ ಪ್ರೆಸೆಂಟ್ ಅನ್ನೋದನ್ನು ನಾವು ದೇವರಿಗೆ ಬಳಸ್ತೀವಿ. ಓಮ್ನಿ ಸೆಂಟ್ ಅಂದರೆ ಎಲ್ಲನೂ ತಿಳ್ಕೊಂಡಿರೋದು ಅಂತ, ನೀರಿಗೆ ಎಲ್ಲ ಗೊತ್ತು ಅಂತ ಯಾಕೆ ಹೇಳ್ತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಹೇಗೆ ಬರಿಬೋದು? ಇಟ್ ಮೀನ್ಸ್ ವಾಟರ್ ನೋಸ್ ದ ಸ್ಟ್ರಗಲ್ ಆ್ಯಂಡ್ ಹಿಸ್ಟ್ರಿ ಆಫ್ ಡಿಸ್ಕ್ರಿಮಿನೇಷನ್. ಈ ಮನುಷ್ಯ ಒಬ್ಬನೇ ಆದರೂ ಕೂಡ ಇವರು ಜಾತಿಯನ್ನು ಮಾಡಿಕೊಂಡು ಅದ್ರ ಮಧ್ಯಕ್ಕೆ ಡಿಸ್ಕ್ರಿಮಿನೇಷನ್ ಏನು ಮಾಡ್ತಾರೆ, ಭೇದ ಭಾವ ಮಾಡ್ತಾರೆ, ತಾರತಮ್ಯ ಮಾಡ್ತಾರೆ, ಇದೆಲ್ಲ ನೀರಿಗೆ ಗೊತ್ತು ಅಂತ. ಯಾಕಂದರೆ ಭೂಮಿ ಮೇಲೆ ಫಸ್ಟ್ ಹುಟ್ಟಿದ ನೀರು ಅಲ್ವಾ, ಆಮೇಲೆ ಮನುಷ್ಯ ಹುಟ್ಕೊಂಡು ಬಂದ ನೀರು ನಮಗಿಂತ ಮುಂಚೆಯಿಂದ ಇರೋದ್ರಿಂದ ಇದೆಲ್ಲ ನೀರಿಗೆ ಗೊತ್ತು, ಅದು ಸಾಕ್ಷಿಯಾಗಿದೆ ಅಂತ ಹೇಳ್ತಾರೆ. ಹ್ಯಾವಿಂಗ್ ವಿಟ್ನೆಸ್ ಕೌಂಟ್ಲೆಸ್ ಇನ್ಜಸ್ಟಿಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಓವರ್ ಜನ್ರೇಷನ್. ಎಷ್ಟೊಂದು ಶತಮಾನಗಳಿಂದ ಈ ನೀರಿಗಾಗಿ ಏನು ಹೋರಾಟ ನಡೀತಾ ಇದೆ, ಭೇದ ಭಾವ ನಡೀತಾ ಇದೆ, ಎಷ್ಟೊಂದು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಇದೆಲ್ಲ ಕೂಡ ನೀರಿಗೆ ಗೊತ್ತಿರೋದ್ರಿಂದ ಅದಕ್ಕೆ ಅವರು ಓಮ್ನಿಸೆಂಟ್ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಮೆನಿ ಟೈಮ್ಸ್ ಡಿಡ್ ದ ಎಂಟೈರ್ ವಿಲೇಜ್ ಬಾತ್ ಎ ಡೇ ಆ್ಯಂಡ್ ಹೌ ಆಪನ್ ದ ಲಿಟ್ಸ್ ಬಾತ್? ಇದು ಕವಯಿತ್ರಿಯವರು ತಮ್ಮ ಬಾಲ್ಯವನ್ನು ನೆನೆಸಿಕೊಂಡು ನೀರು ನೋಡಿದಾಗ ನಂಗೆ ಏನೇನು ನೆನಪಾಗುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ಅವಾಗ ಹೇಳ್ತಾರೆ ಇಡೀ ಊರು ದಿನಕ್ಕೆ ಎಷ್ಟು ಸರಿ ಸ್ನಾನ ಮಾಡ್ತಾ ಇತ್ತು, ಹಾಗೆ ದಲಿತರಿಗೆ ಯಾವಾಗ ಸ್ನಾನ ಮಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು ಅಂತ. 2 ವ್ಯಾಲ್ಯೂ ಪಾಯಿಂಟ್ಸ್ ಇರೋದ್ರಿಂದ ಕೇಳ್ಬೋದು. ಹೇಗೆ ಆನ್ಸರ್ ಮಾಡ್ಬೋದು? ದ ಎಂಟೈರ್ ವಿಲೇಜ್ ಬಾಸ್ ಟ್ವೈಸ್ ಎ ಡೇ. ದಿನಕ್ಕೆ 2 ಸರಿ ಅಬ್ಬೆಂಗೆ ಸ್ನಾನ ಮಾಡ್ತಾಯಿದ್ರು. ಬಟ್ ದ ದಲಿತ್ಸ್ ಬಾತ್ ಒನ್ಸ್ ಇನ್ ಎ ವೀಕ್. ನಮಗೆ ವಾರಕ್ಕೊಂದು ಸರಿ ಮಾತ್ರ ಸ್ನಾನ ಮಾಡೋಕ್ಕೆ ಸಿಗ್ತಾಯಿತ್ತು, ಅದನ್ನೇ ನಾವು ಹಬ್ಬದ ಥರ ವೆಲ್ಕಮ್ ಮಾಡ್ತಾ ಇದ್ವಿ ಅಂತ ಕವಿತ್ರಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟರ್ ಈಸ್ ನಾಟ್ ಸಿಂಪ್ಲಿ H2O ಫಾರ್ ದ ಪೊಯೆಟಿಸ್ ಇನ್ ದ ಪೋಯಮ್ ವಾಟರ್ ವೈ? ಈ ಕವಿತ್ರಿಗೆ ನೀರು ಅನ್ನತಕ್ಕಂಥದ್ದು ಕೇವಲ ಸಿಂಪಲ್ ಆಗಿ H2O ಮಾತ್ರ ಅಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಹಾಗೆ ಹೇಳ್ತಾರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಪೊಯಿಟಸ್ ಡಿಸ್ಕ್ರೈಬ್ ದ್ಯಾಟ್ ವಾಟರ್ ಟು ದೆಮ್ ಈಸ್ ನಾಟ್ ಸಿಂಪ್ಲಿ H2O. ಅವ್ರು ಹೇಳ್ತಾರೆ ನೀರು ಅನ್ನೋದು ಕೇವಲ ನಮಗೆ H2O ಮಾತ್ರ ಆಗಿಲ್ಲ, ಬಟ್ ಎ ಮೈಟಿ ಮೂವ್ಮೆಂಟ್. ಅದು ದೊಡ್ಡದಾಗಿರ್ತಕ್ಕಂಥ ಒಂದು ಹೋರಾಟನೇ ಆಗಿದೆ ಅಲ್ವಾ. ಪ್ರಕೃತಿ ಕೊಡ್ತಕ್ಕಂಥ ನೀರನ್ನು ಪಡ್ಕೊಳ್ಳೋದಕ್ಕೆ ಎಷ್ಟೊಂದು ಹೋರಾಟ ಮಾಡಬೇಕಂತ ಹೇಳ್ಬೇಕಾದ್ರೆ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಆ್ಯಂಡ್ ಸಿ ಕಂಪೇರ್ಸ್ ದ್ಯಾಟ್ ಟು ಎ ಸ್ಟ್ರಗಲ್ ಆ್ಯಟ್ ಚಾದರ್ ಟ್ಯಾಂಕ್, ದ ಮಹದಾ ಸ್ಟ್ರಗಲ್. ಮಹದಾ ಸ್ಟ್ರಗಲ್ ಅನ್ನೋದನ್ನ ಮೈಟಿ ಮೂವ್ಮೆಂಟ್ ಅಂತ ಹೇಳ್ತಾರಲ್ಲ, ಅವಾಗ ಈ ಥರ ಹೇಳ್ತಾರೆ ನೀರು ಅಂದರೆ ನಮಗೆ ಕೇವಲ H2O ಮಾತ್ರ ಅಲ್ಲ, ಅದು ದೊಡ್ಡದಾಗಿರ್ತಕ್ಕಂಥ ಹೋರಾಟ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕೆಳಜಾತಿಯವರು ಮುಂಚೆಯಿಂದನೂ ಕೂಡ ನೀರಿಗಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಪ್ರಾಣ ತೆತ್ತಿದ್ದಾರೆ ಅಲ್ವಾ. ಇದನ್ನು ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ ನೀರು ಅನ್ನೋದು ಕೇವಲ H2O ಅಲ್ಲ ನಮಗೆ ಅಂತ ಹೇಳ್ತಾರೆ. ಇವಿಷ್ಟು ಈ ವಾಟರ್ ಅನ್ನುವಂಥ ಪೊಯಮಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಕೇಳ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್, ಅಂದರೆ 2 ವ್ಯಾಲ್ಯೂ ಪಾಯಿಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಕ್ವಶನ್ಗಳಾಗಿದ್ವು. ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ ನೋಡ್ಕೊಂಬಂದ್ವಿ. ಇವಾಗ ಈ ಪೊಯಮಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ 3 ಮಾರ್ಕ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು, ಹಾಗೆ 4 ಮಾರ್ಕ್ಸನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಈ ಪೊಯಮಲ್ಲಿ ಮುಖ್ಯವಾಗಿ ಕವಿತ್ರಿ ಹೇಳೋದು ಈ ಅನ್ಟಚಬಿಲಿಟಿ ಬಗ್ಗೆ. ಕೆಳಜಾತಿಯವರು ಈ ನೀರಿನ ಸಲುವಾಗಿ ಎಷ್ಟೊಂದು ಹೋರಾಟ ಮಾಡಿದರು, ಏನೇನು ಮಾಡಿದರು, ಅವರು ಹೇಗೆ ಸಫರ್ ಆಗ್ತಾ ಇದ್ರು ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಕ್ವಶನ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ರು ಕೂಡ ಕನ್ಫ್ಯೂಸ್ ಮಾಡಿಕೊಳ್ಳೋಕೆ ಹೋಗಬೇಡಿ, ಆನ್ಸರ್ ತುಂಬ ಸಿಂಪಲ್ ಆಗಿರ್ತದೆ. ಹಾಗಾಗಿ ಈ ಪೊಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಲಿಸ್ಟ್ ಮಾಡಿ ಅದಕ್ಕೆ ನೋಟ್ಸನ್ನು ರೆಡಿ ಮಾಡಿ PDF ಮಾಡಿ ಕನ್ವರ್ಟ್ ಮಾಡಿದ್ದೀನಿ. ಅವು 4 ಮಾರ್ಕ್ಸ್ಗೂ ಕೂಡ ಕೇಳ್ತಕ್ಕಂಥ ಕ್ವಶನ್ಸ್ಗಳಾಗಿರ್ತವೆ. ಅದೆಲ್ಲ ಓದ್ಕೊಳ್ಳಿ. ಕೊನೆಗೆ ತಮಗೇನಾದ್ರು ಡೌಟ್ಸ್ ಇದ್ದರೆ ಸಮರಿ ಕೂಡ ಕೊಟ್ಟಿದ್ದೀನಿ, ಅದನ್ನು ಓದ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದರ ನೋಟ್ಸನ್ನು ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಕ್ಲಿಕ್ ಮಾಡಿಕೊಂಡು ಓದೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.